ಹಾಯ್ ಫ್ರೆಂಡ್ಸ್, ನಾನಿವತ್ತು ಸ್ಪೆಷಲ್ಲಾಗಿ ಏಕಾದಶಿ ಸಲುವಾಗಿ ಸಾಬುದಾಣಿ ಕಿಚಡಿ ಮಾಡ್ಲಿಕ್ಕತ್ತೀವಿ. ಸಾಬುದಾಣಿಯನ್ನು ನೆನೆಸಿಟ್ಟು ಒಂದು 10-15 ಸಲ ತೊಳೆದು ಆಮೇಲೆ ಅದನ್ನು ನೀರನ್ನೆಲ್ಲ ಬಸಿದು ಬೇರೊಂದು ಪಾತ್ರೆಯಲ್ಲಿ ಹಾಕಿಟ್ಟುಕೊಂಡು ರಾತ್ರಿ ಇಡೀ ಅಂದರೆ ಸ್ವಲ್ಪ ನೀರು ದರ್ಶಲಿನ ನೆನೆಸಿ ಇಟ್ಕೊಳ್ಬೇಕು. ಮರುದಿವ್ಸ ಬೆಳಿಗ್ಗೆದ್ದು ಒಂದು ಕಡಾಯಿಯನ್ನು ಕಾಯಿಲೆ ಇಟ್ಕೊಳ್ಬೇಕು ಫ್ರೆಂಡ್ಸ್. ಅದರೊಳಗೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕು. ಸಾಬುದಾಣಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಿಡಿತದೆ, ಅದರಿಂದ ಸ್ವಲ್ಪ ಹಾಕಿ ಆಮೇಲೆ ಸ್ವಲ್ಪ ಸಾಸಿವೆ ಹಾಕಿರಿ. ಅದು ಚಟಪಟ ಆಗ್ತದೆ ಸಾಸಿವೆ. ಆಮೇಲೆ ಸ್ವಲ್ಪ ಜೀರಿಗೆ ಅಂತ ತಗೋರಿ, 1-2 ಸ್ಪೂನ್ ಜೀರಿಗೆ ಕೂಡ ಹಾಕಿರಿ, ಅದು ಚಟಪಟ ಆಗ್ತದೆ. ಆಮೇಲೆ ಹಸಿಮೆಣಸಿನಕಾಯಿಯನ್ನು ಕೂಡ ಹಾಕಿರಿ. ಅದು ಸ್ವಲ್ಪ ರೋಸ್ಟ್ ಆದ ನಂತರ ಅದಕ್ಕೆ ಸಾಬುದಾಣಿ ಫ್ಲಫಿಯಾಗಿ ಬಂದಿರ್ತದೆ. ಬೆಳಿಗ್ಗೆ ಮಸ್ತಾಗಿರ್ತದೆ ಫ್ರೆಂಡ್ಸ್ ಸಾಬುದಾಣಿ. ಈ ರೀತಿ ನಾ ಹೇಳಿದ ರೀತಿ ಮಾಡ್ಕೊಂಡು ನೋಡಿದ್ರೆ ನೀವು 10-15 ಸಲ ತೊಳ್ಕೊಂಡು ಅದನ್ನು ನೆನೆ ಇಟ್ಕೊಂಡು ನೋಡಿದರೆ ಮಸ್ತಾಗಿರ್ತದೆ. ಅದ್ರ ಜೊತೆಗೆ ಬಾಯ್ಲ್ಡ್ ಪೊಟ್ಯಾಟೋಸ್ ಕೂಡ ಹಾಕಿ ಅದರ ಜೊತೆಗೆ ನಾವು ಹಾಗೆ ಡ್ರೈ ಫ್ರೈ ಮಾಡಿ ಶೇಂಗಾದ ಪೌಡರನ್ನು ಕೂಡ ಇದಕ್ಕೆ ಸೇರಿಸೋಣ. ಆಮೇಲೆ ಸ್ವಲ್ಪ ಧನಿಯಾ ಅಂತಂದ್ರೆ ಕೊತ್ತಂಬರಿಯನ್ನು ಕೂಡ ಸೇರಿಸೋಣ ಫ್ರೆಂಡ್ಸ್. ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆಯನ್ನು ಕೂಡ ಹಾಕೋಣ ಫ್ರೆಂಡ್ಸ್. ಅದರಿಂದ ಕೂಡ ಸಕ್ಕರೆ ಹಾಕೋದು ಮತ್ತು ಉಪ್ಪು ಅದರಿಂದ ಕೂಡ ಟೇಸ್ಟ್ ಇದು ಆಗ್ತದೆ. ಬೇಕಾದವರು ಲೈಮ್ ಕೂಡ ಹಾಕೋಬೋದು, ಇಲ್ಲಂದ್ರೆ ನಡೀತದೆ ಫ್ರೆಂಡ್ಸ್. ಶೇರ್ ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್, ಕಾಮೆಂಟ್ ಮೈ ಚಾನಲ್. ಈ ರೀತಿಯಾಗಿ ಏಕಾದಶಿ ಸ್ಪೆಷಲ್ ಬಿಸಿಯಾಗಿ ಎಲ್ಲರಿಗೂ ಮನೆ ಮಂದಿಗೆ ಬಿಸಿಯಾಗಿ ಮೊಸರು ಜೊತೆಗೆ ಅಥವಾ ಮಜ್ಜಿಗೆ ಜೊತೆಗೆ ಕೂಡ ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು.